ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇವತ್ತು NMMS ಪರೀಕ್ಷೆ 2022-23ರಲ್ಲಿ ಎರಡನೇ ಪತ್ರಿಕೆ ಸ್ಯಾಟ್ ಅಂತ ಇರ್ತದೆ. ಆ ಸ್ಯಾಟಲ್ಲಿನೂ ಕೂಡ ವಿಜ್ಞಾನ ವಿಷಯದ 35 ಪ್ರಶ್ನೆಗಳು ಬರ್ತಾವೆ. ಆ 35 ಪ್ರಶ್ನೆಗಳ ತಯಾರಿಗಾಗಿ ನಾವೇನು ಮಾಡ್ತಾ ಇದ್ದೀವಿ, ಪ್ರತಿ ಪಾಠದ ಕ್ವಶನ್ ಆನ್ಸರ್ಸ್ ನೋಡ್ತಾ ಇದ್ದೀವಿ. ಇವತ್ತು ಜೀವಕೋಶ ರಚನೆ ಮತ್ತು ಕಾರ್ಯಗಳು 11ನೇ ಪಾಠದ 2ನೇ ಭಾಗದಲ್ಲಿನೂ ಕೂಡ 20 ಕ್ವಶನ್ಸನ್ನು ತಂದಿದ್ದೀನಿ. ಫಸ್ಟ್ ಪಾರ್ಟಲ್ಲಿನೂ ಕೂಡ 20 ಕ್ವಶನ್ಸ್ ಇತ್ತು, ಇವಾಗೂ ಕೂಡ 20 ಕ್ವಶನ್ಸ್ ಇದ್ದಾವೆ. ಸೊ ಟೋಟಲಿ ಈ ಪಾಠದಿಂದ 40 ಕ್ವಶನ್ಸ್ ಆಯಿತು. ಮ್ಯಾಕ್ಸಿಮಮ್ 1 or 2 ಕ್ವಶನ್ಸ್ ಬಂದೇ ಬರ್ತವೆ. ಸೊ ಡೆಫಿನೆಟ್ ಆಗಿ ಇಲ್ಲಿಂದ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಹಿಂದಿನ ವಿಡಿಯೋಗಳನ್ನು ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ. NMMS ಪರೀಕ್ಷೆ 22-23 ವಿಜ್ಞಾನ, ಅದನ್ನು ನೋಡ್ಬೋದು. ಸೊ ಲೈಕ್ ಹಾಗೂ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಬೇಕು. ನಾವು ಕಲಿಕಾ ಚೇತರಿಕೆಯಲ್ಲಿ ಹಿಂದಿ, ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಲ್ಲಿನೂ ಕೂಡ ಏನು ಮಾಡ್ತಾ ಇದ್ದೀವಿ, ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡಿ. ಆಮೇಲೆ ಹಿಂದಿ, ಸಮಾಜ ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕದ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ನೋಡಿ. ಸೊ ತಾವುಗಳು ಸಮಾಜ ವಿಜ್ಞಾನದ NMMSನ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ, ಅವುಗಳನ್ನು ಸಹಿತ ತಪ್ಪದೇ ನೋಡಿ ಅಂತ ಹೇಳ್ತಾ, ನಿಮ್ಮ FASC ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥ ವಿಡಿಯೋಸ್ಗಳಿದ್ದಾವೆ, ಕ್ವಶನ್ ಪೇಪರ್ಸ್ ವಿಡಿಯೋಗಳಿದ್ದಾವೆ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಹಾಕಿದ್ದೀನಿ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಜಾಯ್ನ್ ಆಗಿ. ಏನಾದರೂ ಡೌಟ್ ಅನಿಸಿದರೆ, ಅನಿಸಿಕೆಗಳಿದ್ದರೆ ಕಮೆಂಟಲ್ಲಿ ಪಿನ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ. 11ನೇ ಪಾಠ ಜೀವಕೋಶ ರಚನೆ ಮತ್ತು ಕಾರ್ಯಗಳಲ್ಲಿ 2ನೇ ಭಾಗದಲ್ಲಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 20 ಪ್ರಶ್ನೆಗಳನ್ನು. ವರ್ಣತಂತುಗಳು ಅಂದರೆ ಏನು? ಕಿರುಕೋಶ ಕೇಂದ್ರದ ಜೊತೆಗೆ ಕೋಶ ಕೇಂದ್ರವು ದಾರದಂತಹ ಒಳಗೊಂಡಿರುವ ರಚನೆಗೆ ವರ್ಣತಂತುಗಳು ಅಂತ ಕರೀತಾರೆ. ಕಿರುಕೋಶ ಕೇಂದ್ರ ಇರ್ತದ, ಇದ್ರ ಜೊತೆಗೆ ಕೋಶ ಕೇಂದ್ರದಲ್ಲಿ ದಾರದಂತೆ ಇರ್ತಕ್ಕಂಥ ಒಳಗೊಂಡಿರ್ತಕ್ಕಂಥ ರಚನೆಗಳಿರ್ತವೆ, ಅವುಗಳನ್ನೇ ವರ್ಣತಂತುಗಳು ಅಂತ ಕರಿತೀವಿ. ವರ್ಣತಂತುಗಳು ಏನನ್ನು ಒಳಗೊಂಡಿವೆ, ಇದು ಇಂಪಾರ್ಟೆಂಟ್ ಇದೆ. ವರ್ಣತಂತುಗಳು ವಂಶವಾಹಿಗಳನ್ನು ಏನು ಮಾಡಿರ್ತಾವಪ್ಪ ಅಂದ್ರೆ ಒಳಗೊಂಡಿರ್ತವೆ. ವರ್ಣತಂತುಗಳನ್ನು ಯಾವಾಗ ನೋಡಬಹುದು ನೋಡಿ, ವರ್ಣತಂತುಗಳನ್ನು ಯಾವಾಗ ನೋಡ್ತೀವಿ ಅಂತಂದ್ರೆ ಜೀವಕೋಶಗಳು ವಿಭಜನೆಗೊಳ್ಳತಕ್ಕಂಥ ಸಮಯದಲ್ಲಿ. ಯಾವಾಗ ಜೀವಕೋಶಗಳು ವಿಭಜನೆ ಆಗ್ತಾವಲ್ಲ, ಆ ವಿಭಜನೆಗೊಳ್ಳತಕ್ಕಂಥ ಸಮಯದಲ್ಲಿ ನಾವುಗಳು ಏನು ಮಾಡ್ತೀವಿ, ವರ್ಣತಂತುಗಳನ್ನು ನೋಡ್ತೀವಿ. ಜೀವಿಗಳಲ್ಲಿನ ಅನುವಂಶೀಯ ಘಟಕ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಜೀವಿಯಲ್ಲಿ ಅನುವಂಶೀಯ ಘಟಕ ಯಾವುದಾಗಿರ್ತದ? ವಂಶವಾಹಿಗಳು, ಜೀನ್ಸ್ ಅಂತ ಕರೀತಾರೆ, ಅವಾಗಿರ್ತಾವ. ಜೀವಕೋಶದ ಚಟುವಟಿಕೆಗಳ ನಿಯಂತ್ರಕ ಕೇಂದ್ರ ಯಾವುದು? ಇದು ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಇಡೀ ಜೀವಕೋಶದ ಎಲ್ಲ ಚಟುವಟಿಕೆಗಳ ಮೇನ್ ಆಗಿ ನಿಯಂತ್ರಣ, ಕಂಟ್ರೋಲೇಷನ್ ಮಾಡ್ತಕ್ಕಂಥ ಕೇಂದ್ರ ಯಾವುದು ಅಂದ್ರೆ ಅದು ಕೋಶ ಕೇಂದ್ರ ಅಂತ ಕರೀತಾರೆ. ಜೀವಕೋಶದ ಎಲ್ಲ ಘಟಕಗಳನ್ನ ಒಟ್ಟಾಗಿ ಏನಂತ ಕರೀತಾರೆ? ಸೊ ಜೀವಕೋಶದಲ್ಲಿ ಎಲ್ಲ ಘಟಕಗಳು ಇರ್ತವೆ, ಎಲ್ಲ ಕಣದಂಗಗಳು ಇರ್ತವೆ. ಓಕೆ, ಅವೆಲ್ಲವುಗಳನ್ನ ಸೇರಿ ಒಂದು ಹೆಸರಿದೆ, ಅದನ್ನು ಏನಂತ ಕರೀತಾರಪ್ಪ ಅಂದ್ರೆ ಪ್ರೋಟೋಪ್ಲಾಸಮ್ ಅಂತ ಕರೀತಾರೆ. ಸೊ ಪ್ರೋಟೋಪ್ಲಾಸಮ್ ಅಂದ್ರೆ ಜೀವಕೋಶದಲ್ಲಿ ಇರ್ತಕ್ಕಂಥ ಎಲ್ಲಾ ಘಟಕಗಳನ್ನ ಸೇರಿ ಒಂದೇ ಪದದಲ್ಲಿ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಜೀವಕೋಶದ ಜೀವಂತ ಪದಾರ್ಥ ಅಂತ ಯಾವುದನ್ನ ಕರೀತಾರೆ? ಸೊ ಪ್ರೋಟೋಪ್ಲಾಸಮ್ಗಳಿಗೆ ಏನಂತ ಕರೀತಾರೆ? ಜೀವಕೋಶದ ಜೀವಂತ ಪದಾರ್ಥಗಳು ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಪ್ರೋಟೋಪ್ಲಾಸಮ್ ಏನನ್ನು ಒಳಗೊಂಡಿದೆ? ಸೊ ಮುಖ್ಯವಾಗಿ ಪ್ರೋಟೋಪ್ಲಾಸಮ್ ಒಳಗೊಂಡಿರ್ತಕ್ಕಂಥದ್ದು ಕೋಶದ್ರವ್ಯ ಮತ್ತು ಕೋಶ ಕೇಂದ್ರ. ಪ್ರೊಕ್ಯಾರಿಯೋಟಿಕ್ ಜೀವಕೋಶ ಅಂದ್ರೆ ಏನು? ಕೋಶ ಕೇಂದ್ರ ಪೊರೆ ಇಲ್ಲದ ಕೋಶ ಕೇಂದ್ರ ವಸ್ತು ಹೊಂದಿರುವ ಜೀವಕೋಶ. ನೋಡಿ, ಕೋಶ ಕೇಂದ್ರ ಪೊರೆ ಇರೋದಿಲ್ಲ, ಬಟ್ ಕೋಶ ಕೇಂದ್ರ ವಸ್ತುವನ್ನು ಹೊಂದಿರತಕ್ಕಂಥ ಜೀವಕೋಶಗಳಿಗೆ ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು ಅಂತ ಕರೀತಾರೆ. ಪ್ರೊಕ್ಯಾರಿಯೋಟ್ ಅಂದ್ರೆ ಏನು? ಹಾಗಾದ್ರೆ ಪ್ರೊಕ್ಯಾರಿಯೋಟ್ ಅಂತ ಎದಕ್ಕೆ ಕರೀತಾರೆ? ಜೀವಕೋಶ ಹೊಂದಿರುವ ಜೀವಿಗಳು. ಸೊ ಜೀವಕೋಶಗಳನ್ನ ಯಾವೆಲ್ಲ ಜೀವಿಗಳು ಜೀವಕೋಶಗಳನ್ನ ಹೊಂದಿರ್ತಾವಲ್ಲ ವಿದ್ಯಾರ್ಥಿಗಳೇ, ಅದನ್ನ ಏನಂತ ಕರೀತಾರೆ? ಪ್ರೊಕ್ಯಾರಿಯೋಟ್ಗಳು ಅಂತ ಕರೀತಾರೆ. ಹಾಗಾದ್ರೆ ಈ ಪ್ರೊಕ್ಯಾರಿಯೋಟ್ಗಳಿಗೆ ಉದಾಹರಣೆಯನ್ನು ನೋಡಿದಾಗ ನಾವು ಬ್ಯಾಕ್ಟೀರಿಯಾ, ನೀಲಿ ಹಸಿರು ಶೈವಲ ಅಂತಗಳು ಬರ್ತಾವ. ಈ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲ ಇವೆರಡೂ ಕೂಡ ಏನಪ್ಪಾ ಅಂತಂದ್ರೆ ಪ್ರೊಕ್ಯಾರಿಯೋಟ್ಗಳಿಗೆ ಉದಾಹರಣೆಗಳು ಅಂತ ನಾವೇನ್ ಮಾಡಬಹುದು, ಬರೀಬಹುದು. ಮುಂದಿನ ಪ್ರಶ್ನೆ ಇತ್ತು, ಯುಕ್ಯಾರಿಯೋಟಿಕ್ ಜೀವಕೋಶ ಅಂದ್ರೆ ಏನು? ನೋಡಿ, ಯುಕ್ಯಾರಿಯೋಟಿಕ್ ಜೀವಕೋಶ ಅಂದ್ರ ಕೋಶ ಕೇಂದ್ರ ಪೊರೆ ಇರ್ತಕ್ಕಂಥ ವ್ಯವಸ್ಥಿತವಾದ ಕೋಶ ಕೇಂದ್ರವನ್ನ ಹೊಂದಿರತಕ್ಕಂಥ ಜೀವಕೋಶ. ಕೋಶ ಕೇಂದ್ರ ಪೊರೆನೂ ಇರ್ತದ, ಅದ್ರ ಜೊತೆಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಕೋಶ ಕೇಂದ್ರ ಇರ್ತದ. ಇದ ಜೀವಕೋಶಕ್ಕೆ ಏನಂತ ಕರೀತಾರೆ?
ಯುಕ್ಯಾರಿಯೋಟಿಕ್ ಜೀವಕೋಶ ಯುಕ್ಯಾರಿಯೋಟಿಕ್ ಜೀವಕೋಶ ಅಂತ ಕರೀತಾರೆ. ಹಾಗಾದ್ರೆ ಯುಕ್ಯಾರಿಯೋಟ್ಗಳು ಯಾವುವು? ಒಂದು ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಸೇವಲ ಇವೆರಡನ್ನು ಬಿಟ್ಟು ಎಲ್ಲಾ ಜೀವಿಗಳು ಕೂಡ ಏನಾಗ್ತವಪ್ಪ ಅಂತಂದ್ರ ಯುಕ್ಯಾರಿಯೋಟ್ಗಳೇ ಆಗಿದ್ದಾವೆ. ಎಸ್, ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಸೇವಲ ಹೊರತುಪಡಿಸಿ ಇತರ ಎಲ್ಲಾ ಜೀವಿಗಳು ಕೂಡ ಯುಕ್ಯಾರಿಯೋಟ್ಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಮುಂದಿನ ಪ್ರಶ್ನೆ, ರಸದಾನಿ ಅಂದ್ರೆ ಏನು? ಕೋಶ ಕೇಂದ್ರ. ಎಸ್, ಕೋಶ ದ್ರವ್ಯದಲ್ಲಿರ್ತಕ್ಕಂಥ ರಚನೆಗಳು. ಸೊ ಕೋಶ ದ್ರವ್ಯದಲ್ಲಿ ಕೆಲವೊಂದಿಷ್ಟು ರಚನೆಗಳಿರ್ತವೆ. ಆ ಕೋಶ ದ್ರವ್ಯದಲ್ಲಿರ್ತಕ್ಕಂಥ ರಚನೆಗಳನ್ನ ನಾವು ರಸದಾನಿಗಳು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ಇತ್ತು, ಪ್ಲಾಸ್ಟಿಡ್ ಅಂದ್ರೆ ಏನು? ನೋಡಿ, ಎಲೆಯ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಹರಡಿಕೊಂಡಿರುವ ರಚನೆಗಳು, ಮುಖ್ಯವಾಗಿ ಎಲೆಯ ಜೀವಕೋಶಗಳ, ಅದು ನೆನಪಿಟ್ಕೋಬೇಕು. ಯಾಕಂದ್ರೆ ಎಲೆಯಲ್ಲಿರ್ತಕ್ಕಂಥ ಜೀವಕೋಶಗಳ ಕೋಶ ದ್ರವ್ಯದಲ್ಲಿರ್ತಕ್ಕಂಥ ರಚನೆಗಳನ್ನೇ ನಾವು ಪ್ಲಾಸ್ಟಿಡ್ಗಳು ಅಂತ ಕರಿತೀವಿ. ಕ್ಲೋರೋಪ್ಲಾಸ್ಟ್ ಅಂದ್ರೆ ಏನು? ಹಸಿರು ಬಣ್ಣದ ಪ್ಲಾಸ್ಟಿಡ್. ಸೊ ಹಸಿರು ಬಣ್ಣದ ಪ್ಲಾಸ್ಟಿಡ್ಗಳಿಗೆ ಏನಂತ ಕರೀತಾರೆ? ಕ್ಲೋರೋಪ್ಲಾಸ್ಟ್ ಅಂತ ಕರೀತಾರೆ. ಕೋಶ ಭಿತ್ತಿ ಯಾವ ಜೀವಕೋಶದಲ್ಲಿ ಕಂಡು ಬರ್ತದ? ಸಸ್ಯ ಜೀವಕೋಶ. ನೆನಪಿಟ್ಕೋಬೇಕು, ಕೋಶ ಭಿತ್ತಿ ಅಂತಕ್ಕಂಥದ್ದು ಪ್ರಾಣಿ ಜೀವಕೋಶಗಳಲ್ಲಿ ಇರೋದಿಲ್ಲ. ಸೊ ಕೋಶ ಭಿತ್ತಿ ಕಂಡು ಬರೋದು ಕೇವಲ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ. ಇದು ಒಂದು ವಿಶೇಷವಾಗಿರ್ತಕ್ಕಂಥ ವ್ಯತ್ಯಾಸದಲ್ಲಿನೂ ಕೂಡ ನೀವುಗಳು ನೋಡಿದ್ದೀರಿ. ದೊಡ್ಡದಾದ ಕೇಂದ್ರೀಯ ರಸದಾನಿ ಯಾವ ಜೀವಕೋಶದಲ್ಲಿ ಕಂಡು ಬರ್ತದ? ನೋಡಿ, ದೊಡ್ಡದಾಗಿರ್ತಕ್ಕಂಥ ಕೇಂದ್ರೀಯ ರಸದಾನಿ, ಒಂದು ಮುಖ್ಯವಾಗಿರ್ತಕ್ಕಂಥ ಕೇಂದ್ರೀಯ ರಸದಾನಿ, ಅದನ್ನು ನಾವು ಸಸ್ಯ ಜೀವಕೋಶಗಳಲ್ಲಿ ಮಾತ್ರನೇ ನೋಡ್ತೀವಿ. ಸಣ್ಣ ಸಣ್ಣ ರಸದಾನಿ ಯಾವ ಜೀವಕೋಶಗಳಲ್ಲಿ ಕಂಡು ಬರ್ತವೆ? ಸಣ್ಣ ಸಣ್ಣ ರಸದಾನಿಗಳು ಪ್ರಾಣಿ ಜೀವಕೋಶದಲ್ಲಿ ಕಂಡು ಬರ್ತವೆ. ಜೀವಕೋಶದ 3 ಮುಖ್ಯ ಭಾಗಗಳು ಯಾವುವು? ಕೋಶಪೊರೆ, ಕೋಶ ದ್ರವ್ಯ, ಕೋಶ ಕೇಂದ್ರ. ಇವು 3 ಏನಪ್ಪಾ ಅಂತಂದ್ರೆ ಎಸ್ ಜೀವಕೋಶದಲ್ಲಿ ಕಂಡು ಬರ್ತಕ್ಕಂಥ 3 ಮುಖ್ಯವಾದ ಭಾಗಗಳು ಆಗಿದ್ದಾವೆ. ಸೊ ಇಷ್ಟಿತ್ತು ವಿದ್ಯಾರ್ಥಿಗಳೇ. ಇಲ್ಲಿಯವರೆಗೆ ನಾವೇನ್ ಮಾಡಿದ್ದೀವಿ? ವಿಜ್ಞಾನದಲ್ಲಿ 11ನೇ ಪಾಠ ಎಸ್ ಜೀವಕೋಶ ಮತ್ತು ರಚನೆಗಳು ಪಾಠದಲ್ಲಿರ್ತಕ್ಕಂಥ ಸೆಕೆಂಡ್ ಪಾರ್ಟ್ ಅಲ್ಲಿನೂ ಕೂಡ 20 ಕ್ವಶನ್ಸ್ಗಳನ್ನ ನೋಡಿದ್ದೀವಿ. ಫಸ್ಟ್ ಪಾರ್ಟ್ ಅಲ್ಲಿ 20 ಕ್ವಶನ್ಸ್ ಇತ್ತು. ಆ 20 ಕ್ವಶನ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಇತ್ತು. ಸೊ ಇವಾಗನೂ ಕೂಡ ನಾವೇನ್ ಮಾಡಿದ್ದೀವಪ್ಪ ಅಂದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿನೂ ಕೂಡ 20 ಕ್ವಶನ್ಸ್ ಅನ್ನ ಹಾಕಿದ್ದೀವಿ. ಸೊ ಟೋಟಲಿ ಎಷ್ಟು ಕ್ವಶನ್ಸ್ ಆಯ್ತಪ್ಪ ಅಂತಂದ್ರೆ 40 ಕ್ವಶನ್ಸ್ ಆಯ್ತು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳೇ ಆಗಿತ್ತವು. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ. ಮತ್ತೆ ಸಿಗ್ತೀನಿ ಮುಂದೊಂದು ಪಾಠದ ವಿಡಿಯೋದಲ್ಲಿ. ವಿಡಿಯೋಗಳನ್ನ ಲೈಕ್